ಮಿತ್ರರೇ ನಮಸ್ಕಾರ. ವ್ಯಾಸರಾಯ ಬಲ್ಲಾಳ ವಿರಚಿತ ಕಾಡು ಮಲ್ಲಿಗೆ ಎಂಬ ಶೀರ್ಷಿಕೆ ಈ ಒಂದು ಕವನವನ್ನ ತಮ್ಮ ಮುಂದೆ ವಾಚಿಸ್ತಾ ಇದ್ದೀನಿ. ಕಾಡು ಮಲ್ಲಿಗೆ ಎಂದು ಕಾಡಿನಲ್ಲಿ ನರಳುತ್ತಿದೆ, ಪಾಡಿ ಹೋಗುವ ಮುನ್ನ ಕೀಳುವವರ್ಯಾರೆಂದು. ಅರಳಿ ನಿಂತರೂ ದೇವ ನೆರಳಿನಲ್ಲಿ ನಾನಿಲ್ಲ, ಪಸರಿಸುವ ಪರಿಮಳವ ಅಗ್ರಾಣಿಸುವವರಿಲ್ಲ. ಏಕಿನಿತೋ ಕಾಡಿನಲ್ಲಿ ಮುನಿದು ನಿಲ್ಲಿಸಿದೆ, ಯಾವ ಪಾಪಕ್ಕೆ ನನ್ನ ಇಂದು ಎಸೆದೆ. ಅಡಿಯ ಸೇರುವ ಭಾಗ್ಯ ಪಡೆದು ಬರಲಿಲ್ಲ, ಮುಡಿಯ ನೇರುವ ದಾರಿ ನಾ ಕಾಣಲಿಲ್ಲ. ಕನವರಿಸಿ ಕೇಳುತ್ತೀಹೆ ಕರುಣೆ ತೋರಿಂದು, ಮುಡಿವ ಮಲ್ಲಿಗೆಯಾಗಿ ಬಾಳಬೇಕೆಂದು, ಮುಡಿವ ಮಲ್ಲಿಗೆಯಾಗಿ ಬಾಳಬೇಕೆಂದು. ಮಿತ್ರರೇ, ಈ ಕವನದಲ್ಲಿ ದೇವರ ಅಡಿಗೆ ಸಲ್ಲದೆ, ನಾರಿಯ ಮುಡಿಗೆ ಏರದೆ, ಕಾಡಿನಲ್ಲಿ ಏಕಾಂತವಾಗಿ ಬಾಡುತ್ತಿರುವ ಒಂಟಿತನವು ಸೂಚಿಸುವ ಒಂದು ಮನಸ್ಥಿತಿಯನ್ನು ತೋರಿಸೋದಾದ್ರೆ, ಇನ್ನೊಂದು ಅರ್ಥದಲ್ಲಿ ಸಮಾಜದಲ್ಲಿ ಸೌಂದರ್ಯ ಅಥವಾ ಪ್ರತಿಭೆ ಇದ್ದರೂ ಸಹಿತ ಅವಕಾಶ ಸಿಗದೆ ನೊಂದ ಮನಸ್ಥಿತಿಯನ್ನ ಈ ಕವನದ ಕೆಲವು ಸಾಲುಗಳು ಬಹಳ ಅದ್ಭುತವಾಗಿ ಬಿಂಬಿಸ್ತಾ ಇದೆ. ಧನ್ಯವಾದಗಳು.